ಹಲೋ, ಹಾಯ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆತ್ಮೀಯ ವೀಕ್ಷಕರೇ, ನೆಚ್ಚಿನ ಗುರುಗಳೇ ಹಾಗೂ ಗುರುಮಾತೆಯರೇ, ಗೌರವಾನ್ವಿತ ಗುರುಗಳೇ ಹಾಗೂ ಗುರುಮಾತೆಯರೇ, ಇವತ್ತು ನಿರಂತರ ಆ್ಯಪ್ ಅಪ್ಡೇಟ್ ಆಗಿದೆ. ಏನೆಲ್ಲ ವಿಷಯ ಅಪ್ಡೇಟ್ ಆಗಿದೆ ಅಂತಕ್ಕಂಥದ್ದನ್ನ ನಾನು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡಿಬಿಡಿ, ಎಂಡ್ವರೆಗೂ ನೋಡಿ ಅಂತ ತಿಳಿಸ್ತಾ, ನೀವೇನು ಮಾಡಿ, ಫಸ್ಟ್ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಒಂದು ನಿರಂತರ ಆ್ಯಪ್ ಅನ್ನ ಓಪನ್ ಮಾಡಿ. ತಾವೆಲ್ಲರೂ ಗಮನಿಸ್ತಾ ಇದ್ದೀರಾ, ಈಗ ನಿರಂತರ ಆ್ಯಪ್ ಓಪನ್ ಆಗಿದೆ. ತಾವೆಲ್ಲರೂ ಸಹ ನೋಡ್ತಾ ಇದ್ದೀರಾ, ಅಟೆಂಡೆನ್ಸ್ ಕ್ಲೋಸ್ಡ್ ಅಂತ ಬರ್ತಾ ಇದೆ. ಅಂದ್ರೆ ಈಗ ನಿರಂತರ ಆ್ಯಪ್ ಅಲ್ಲಿ ನಾವು ಅಟೆಂಡೆನ್ಸ್ ಅನ್ನ ನಮೂದಿಸಬೇಕಾದ್ರೆ ಒಂದು ಟೈಮಿಂಗ್ ಅನ್ನ ಸೆಟ್ ಮಾಡಿದ್ದಾರೆ. ಹಾಗಾದ್ರೆ ಆ ಟೈಮಿಂಗ್ ಯಾವುದು ಅಂತ ನೋಡೋದಾದ್ರೆ, ಈಗ ನೀವೇನ್ ಮಾಡಿ, ಈ ಮಾರ್ನಿಂಗ್ ಅಟೆಂಡೆನ್ಸ್ ಇದೆಯಲ್ಲ ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರಿ. ನೋಡಿ, ಮಾರ್ನಿಂಗ್ ಅಟೆಂಡೆನ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ತಾವೆಲ್ಲರೂ ನೋಡ್ತಾ ಇದ್ದೀರಾ, ಮಾರ್ನಿಂಗ್ ಅಟೆಂಡೆನ್ಸ್ ಈಸ್ ಓಪನ್ ಫ್ರಮ್ 11 AM ಟು 11:30 AM. ಅಂದ್ರೆ ಈ ಮಾರ್ನಿಂಗ್ ಅಟೆಂಡೆನ್ಸ್ ಬೆಳಿಗ್ಗೆ 11 ಗಂಟೆಯಿಂದ 11 ಗಂಟೆ 30 ನಿಮಿಷದ ಒಳಗಾಗಿ ನಾವು ನಮೂದಿಸಬೇಕಾಗುತ್ತೆ. ಕೇವಲ 30 ನಿಮಿಷಗಳ ಕಾಲಾವಕಾಶ ಇದೆ. ದಯವಿಟ್ಟು ಎಲ್ಲ ಶಿಕ್ಷಕರು ಸಹ ಈ ಸಮಯದಲ್ಲಿ ನಿರಂತರ ಆ್ಯಪ್ ಅಲ್ಲಿ ಅಟೆಂಡೆನ್ಸ್ ಅನ್ನು ನಮೂದಿಸಬೇಕಾಗುತ್ತೆ. ಹಾಗಾದ್ರೆ ಆಫ್ಟರ್ನೂನ್ ಅಟೆಂಡೆನ್ಸ್ ಅನ್ನು ಯಾವಾಗ ಹಾಕಬೇಕು ಅಂತಂದ್ರೆ, ನೋಡಿ ತೋರಿಸ್ಕೊಡ್ತಾ ಇದ್ದೀನಿ. ಆಫ್ಟರ್ನೂನ್ ಅಟೆಂಡೆನ್ಸ್ ಈಸ್ ಓಪನ್ ಫ್ರಮ್ 2:15 ರಿಂದ 2:45. ಅಂದ್ರೆ ಮಧ್ಯಾಹ್ನ ಅಥವಾ ಅಪರಾಹ್ನ 2:15 ರಿಂದ 2:45 ಒಳಗಾಗಿ ನಾವೇನ್ ಮಾಡಬೇಕಾಗುತ್ತೆ, ಈ ನಿರಂತರ ಆ್ಯಪ್ ಅಲ್ಲಿ ಮಕ್ಕಳ ಹಾಜರಾತಿಯನ್ನ ನಾವು ಸೆರೆ ಹಿಡಿಯಬೇಕಾಗುತ್ತೆ. ದಯವಿಟ್ಟು ಎಲ್ಲ ಶಿಕ್ಷಕರು ಸಹ ಈ ಒಂದು ನೋಟನ್ನ ಗಮನಿಸಿ, ತಾವೆಲ್ಲರೂ ಸಹ ನಿರಂತರ ಒಂದು ಅಪ್ಲಿಕೇಶನ್ ಅನ್ನ ಅಪ್ಡೇಟ್ ಮಾಡ್ಕೊಂಡ್ರೆ, ನಿರಂತರ ಅಪ್ಲಿಕೇಶನ್ ಅನ್ನು ನೀವು ಅಪ್ಡೇಟ್ ಮಾಡ್ಕೊಂಡ್ರೆ ಈ ಎಲ್ಲ ಅಪ್ಡೇಟ್ಸ್ ನೀವು ನೋಡ್ಬೋದಾಗುತ್ತೆ ಅಂತಕ್ಕಂಥದ್ದನ್ನ ನಾನು ಇವತ್ತಿನ ದಿನ ನಾನು ನಿಮಗೆ ನಿರಂತರ ಆ್ಯಪ್ ಅಲ್ಲಿ ಏನ್ ಅಪ್ಡೇಟ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನಮ್ಮ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ. ತಾವೇನಾದ್ರೂ ಇಲ್ಲಿಯವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದೇ ರೀತಿಯ ಲೇಟೆಸ್ಟ್ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಕೋರ್ತಾ ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.